ಫ್ರೆಂಡ್ಸ್, ಒಂದು ಟಾಪ್ ಕ್ಲಾಸ್ ಜೊತೆ ಎಲ್ಲರಿಗೂ ಸೇರಬೇಕು, ಒಂದು ಟಾಪ್ ಕ್ಲಾಸ್ ಲೈನ್ ಹಿಡ್ಕೊಬೇಕು ಅಂದ್ಬಿಟ್ಟು ಈ ಜೊತೆನ ಕೊಡ್ತಾ ಇರೋದು. ಈ ಮಕ್ಷಿ ಗಂಡು ಬಂದ್ಬಿಟ್ಟು 7 ಗಂಟೆ ಚಿಲ್ಲರೆ ಆಡಿರೋ ಗಂಡಿದು. ಹೆಣ್ಣು ಬಂದ್ಬಿಟ್ಟು 5 ಮುಕ್ಕಾಲು ಗಂಟೆ ಆಡ್ತು. ಬಾಜಿ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಕೊಂಡಿತ್ತು. 2 ಅಕ್ಕಿ ನಾನು ಒಂದು 4 ವರ್ಷದಿಂದ ಜೊತೆ ಹಾಕಿ ಹಂಗೆ ಮೇಂಟೈನ್ ಮಾಡಿದ್ದೀವಿ. ಇದರಲ್ಲಿ ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಮಿನಿಮಮ್ ಟೈಮ್ 7 ಗಂಟೆ ಇಟ್ಕೊಳ್ಳಿ, 7 ಗಂಟೆ ಮೇಲಾರತ್ತೆ. ಮಿನಿಮಮ್ ಟೈಮ್ 7 ಗಂಟೆ ಇಟ್ಕೊಳ್ಳಿ. ಬಾಜಿ ಬಂದ್ಬಿಟ್ಟು 6 ರಿಂದ 8 ರಾಕೆಟ್ ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 30 ರಿಂದ 40 ನಿಮಿಷ ಪಲ್ಲ ಹೋಗುತ್ತೆ. 2 ಹಕ್ಕಿನೂ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಹೆಣ್ಣು ಫುಲ್ಲು ಮಸ್ತಿಯಲ್ಲಿದೆ. ಯಾಕಂದರೆ ಜೊತೆ ಕಿತ್ಬಿಟ್ಟು ಒಂದು 2 ತಿಂಗಳಾಗಿತ್ತು, ಮತ್ತೆ ಇವಾಗ ಜೊತೆ ಹಾಕಿದ್ದೀನಿ. ಅದರಿಂದ ತುಂಬ ಮಸ್ತಿಯಲ್ಲಿದೆ ಹೆಣ್ಣು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 6000 ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 7000 ಕೊಡ್ತೀನಿ. ಹಕ್ಕಿ ನೋಡ್ಬೋದು, ಲೆಂತಲ್ಲಿ, ಎದೆಯಲ್ಲಿ ಇವೆಲ್ಲ ಟಾಪ್ ಕ್ಲಾಸ್ ಆಗಿರುತ್ತೆ. ಮಕ್ಷಿಯಲ್ಲಿ ಗಂಡು ನೋಡ್ಬೋದು, ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ ಕ್ಲಾಸ್ 1 ಆಗಿರುತ್ತೆ. ಹೆಣ್ಣು ನೋಡ್ಬೋದು, ಕ್ಲಾಸ್ 1ಅಲ್ಲಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ತೋರಿಸ್ತೀನಿ. ಒಂದು ಒಳ್ಳೆ ಬ್ರೀಡರ್ ಐಷನ್ನು ಹೆಣ್ಣು, ಒಂದು ಒಳ್ಳೆ ಫ್ಲೈಯರ್ ಐಷನ್ನು ಗಂಡು, ಹಿಂಗೆ ಮ್ಯಾಚ್ ಮಾಡಿರೋದು. ಆ ಡೀಟೇಲು ತೋರಿಸ್ತೀನಿ. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಅಗ್ಲ ಎದೆ ಬರುತ್ತೆ 2 ಅಕ್ಕಿದ್ದು. ಮಕ್ಷಿ ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ಲೆಂತು ತುಂಬ ಚೆನ್ನಾಗಿರುತ್ತೆ 2 ಅಕ್ಕಿನೂ. ಅದೇನಂದರೆ ಅವಾಗ ಹೆಣ್ಣು ಮಸ್ತಿಯಲ್ಲಿರೋದಕ್ಕೆ ಅಷ್ಟು ನಿಮಗೆ ಕ್ವಾಲಿಟೀಸು ಗೊತ್ತಾಗ್ತಾ ಇಲ್ಲ. ಮಕ್ಷಿಯಲ್ಲಿ ಗಂಡು, ಚಿಕ್ಕದುಮಾಲಿ ಹೆಣ್ಣು. ಇಲ್ಲಿ ನೋಡ್ಬೋದು, ಇಲ್ಲಿ ಹೆಣ್ಣು ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ ಸಿಕ್ಕಾಪಟ್ಟೆ ಮಸ್ತಿಯಲ್ಲಿದೆ ಹೆಣ್ಣು. ಫ್ರೆಂಡ್ಸ್, ಇವಾಗೇನು ಮಕ್ಷಿಯಲ್ಲಿ ಗಂಡು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ, ತಿರಿಗಳು ನೋಡ್ಕೊಳ್ಳಿ. ಬಾಲನ ಎತ್ತಿಡ್ಕೊಳ್ಳೋದು ನೋಡ್ಕೊಳ್ಳಿ. ಹಿಂಗೆ ಬಾಲನ ಎತ್ತಿಡ್ಕೊಳ್ಳುತ್ತೆ. ತಿರಿಗಳು ಯಾವುದು ಹೊಡೆದಿಲ್ಲ. ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಬೇಕು ಅಂದರೆ ಈ ಅಕ್ಕಿನ ನೀವು ರೆಡಿ ಮಾಡ್ಕೊಂಡು ಹಾರಿಸ್ಕೊಬೋದು. ಲೆಂತ್ ನೋಡ್ಕೊಬೋದು, ತುಂಬ ಉದ್ದ ಇರುತ್ತೆ. ಗಂಡು ಹೆಣ್ಣು ಎರಡೂ ಉದ್ದ ಜಾಸ್ತಿ ಇರುತ್ತೆ. ಮಕ್ಷಿ ಬಣ್ಣ ನೋಡ್ಕೊಳ್ಳಿ, ಅಗ್ಲ ಎದೆ ಬರುತ್ತೆ. ತಲೆ ಶೇಪು, ಚೊಂಚ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟಾಪ್ ಕ್ಲಾಸು ಫ್ಲೈಯರ್ ಏಷಿಯನಲ್ಲಿರುತ್ತೆ ಗಂಡು. ಇಲ್ಲಿ ನೋಡ್ಬೋದು, ಇಲ್ಲಿ ಅಗ್ಲ ಕಣ್ಣಿಂದ ಅಕ್ಕಿ, ಮೀಡಿಯಮ್ ಸೈಜ್, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರೋದು ನೋಡ್ಬೋದು. ಒಂದು ಹಾಲು ಕಣ್ಣು ಅಂತ ಏನು ಹೇಳ್ತೀವಿ, ಆ ಟೈಪಲ್ಲಿ ಆಡಿಸ್ಕೊಳ್ಳೋ ಕಣ್ಣು ಅಕ್ಕಿ. ನಾವು ಮ್ಯಾಚ್ ಮಾಡಿರೋದು ಹೆಂಗೆ ಅಂತ ತೋರಿಸ್ತೀವಿ ನೋಡ್ಕೊಳ್ಳಿ ನೀವು. ಪಟ್ಟ ರಿಸಲ್ಟ್ ಬರ್ತಾ ಇರೋದು ಏನಕ್ಕೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಅವಾಗ. ಇದು ಮಕ್ಷಿಯಲ್ಲಿ ಗಂಡು. 2 ರಿಂಗ್ ಇರುತ್ತೆ. ಒಂದು ಪ್ಲೇನ್ ರಿಂಗು, ಒಂದು ನಂಬರ್ ರಿಂಗು. ರಿಂಗ್ ನಂಬರ್ 1069. ಇವಾಗೇನು ಚಿಕ್ಕದುಮಾಲಿ ಹೆಣ್ಣು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ. ಬಾಲ ಇದು ನೋಡ್ಬೋದು, ಹಿಂಗೆ ಎತ್ತಿಡ್ಕೊಳುತ್ತೆ. ಬಾಲ ಎಲ್ಲ ಕಿತ್ತೋಗಿ ಹೊಸದು ಬರ್ತಾಯಿದೆ. ಇಲ್ಲಿ ಚೂಪ್ ತಿರಿ, ಉದ್ದ ತಿರಿ ಬರುತ್ತೆ. ವೈಬ್ರೇಷನ್ ನೋಡ್ಬೋದು, ಇದರಲ್ಲಿ ಸಿಕ್ಕಾಪಡೆ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ ಹಿಂಗೆ ವೈಬ್ರೇಷನ್ ಮಾಡ್ತಾ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ಬ್ರೀಡಿಂಗ್ ಪರ್ಪಸ್ ಹೆಣ್ಣಿದು. ಲೆಂತ್ ನೋಡ್ಬೋದು, ಗಂಡು ಹೆಣ್ಣು ಎರಡು ತುಂಬ ಉದ್ದ ಇರುತ್ತೆ. ಅಗ್ಲ ಎದೆ ಬರುತ್ತೆ. ತಲೆ ಶೇಪು, ಚೊಂಚ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಗ್ಲ ಕಣ್ಣಿಂದ ಅಕ್ಕಿದೂ ಅಲ್ಟಿಮೇಟ್ ಆಗಿರುತ್ತೆ. ಬಾದಾಮಿ ಶೇಡ್ ಕಣ್ಣಲ್ಲಿ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಕಪ್ಪು ಡಾರ್ಕ್ ಆಗಿರುತ್ತೆ. ಆ ಕಪ್ಪು ಪಕ್ಕದಲ್ಲಿ ಕ್ರ್ಯಾಕ್ಸು, ಒಡಕಲು ಅನ್ನೋದು ಏನು ತುಂಬ ಸ್ಟಾರ್ಟ್ ಆಗಿದೆ. ಅದು ಇನ್ನೂ ವಯಸ್ಸಾಗ್ತಾರಂಗೆ ಜಾಸ್ತಿ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಗಂಡು ಬಂದುಬಿಟ್ಟು ಒಂದು ಒಳ್ಳೆ ಫ್ಲೈಯರ್ ಐಷನು, ಹೆಣ್ಣು ಬಂದುಬಿಟ್ಟು ಒಂದು ಟಾಪ್ ಕ್ಲಾಸು ಬ್ರೀಡರು ಪ್ಲಸ್ ಫ್ಲೈಯರ್ ಐಷನ್. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ರಿಸಲ್ಟು ಅಷ್ಟೇ ತುಂಬಾ ಟಾಪ್ ಕ್ಲಾಸ್ ರಿಸಲ್ಟ್ ಬರುತ್ತೆ ಇದರಲ್ಲಿ. ಇದು ಚಿಕ್ಕದುಮಾಲಿ ಹೆಣ್ಣು. ರಿಂಗ್ ನಂಬರ್ 1052.